ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ನಿಮ್ಗೆ ಬೇಕಾದಷ್ಟು ಸ್ನ್ಯಾಕ್ಸ್ಗಳನ್ನ ತಿಂದು ಬೇಜಾರಾದ ಈ ಒಂದು ಗುಜರಾತಿಯನ್ ಸ್ಪೆಷಲ್ ಢೋಕ್ಳಾನ ತಿಂದ್ಬಿಟ್ಟು ನೋಡಿ ಸ್ನೇಹಿತರೆ, ಎಷ್ಟು ಸ್ಪೆಷಲ್ ಆಗಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ. ಮಾಡೋದಕ್ಕೂ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ, ಲೇಟ್ ಮಾಡದೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಒಂದು ಪಾತ್ರೆನ ತೊಗೊಂಡು ಒಂದು 2 ಬೌಲಷ್ಟು ನಾನು ಇದರೊಳಗಡೆ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿರೋದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದರೊಳಗಡೆ ಸಾಲ್ಟನ್ನು ಹಾಕೋತಾ ಇರುವಂಥದ್ದು. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ಹಾಗೂ ನಾನು ಮೊದಲಿಗೆ ಸಕ್ಕರೆನ ಹಾಕ್ಕೊಂಡಿರೋದು ಆ್ಯಂಡ್ ಇವಾಗ ನೋಡಿ ನಾನು ಸಾಲ್ಟನ್ನು ಹಾಕೋತಾ ಇರೋದು. ನೆಕ್ಸ್ಟ್ ನೋಡಿ, ಒಂದು 1/2 ಸ್ಪೂನಷ್ಟು ಇದರೊಳಗಡೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ಅರಿಶಿಣನ ಕೂಡ ಆ್ಯಡ್ ಮಾಡಿರೋದು. ನೋಡಿ, 3 ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ತಕ್ಷಣ ನೋಡಿ ಸ್ವಲ್ಪ ಒಂದು 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇರುವಂಥದ್ದು ಅಂತ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದರೊಳಗಡೆ ನೀರನ್ನು ನೋಡಿ, ನಾನು 1 ಗ್ಲಾಸಷ್ಟು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಈ ಒಂದು ಬ್ಯಾಟರ್ನ ರೆಡಿ ಮಾಡ್ತಾ ಇರುವಂಥದ್ದಂತ. ನೋಡಿ, ಈ ರೀತಿ ಒಂದು ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಬ್ಯಾಟರ್ ಇವಾಗ ರೆಡಿ ಆಗ್ತಾ ಇರುವಂಥದ್ದು. ಇನ್ನೂ ಸ್ವಲ್ಪ ಗಂಟು ಕಾಣಿಸ್ತಾ ಇರುವಂಥದ್ದು. ನೋಡಿ ಇದ್ರ ಒಳಗಡೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಕೂಡ ಆಯಿಲ್ನ ಕೂಡ ಆ್ಯಡ್ ಮಾಡ್ತಾ ಇರುವಂಥದ್ದು. 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು 5 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಹಾಗೆ ಬಿಟ್ಬಿಡಿ ಸ್ನೇಹಿತರೆ. ಒಂದು 5 ಮಿನಿಟ್ಸ್ ಆದ ತಕ್ಷಣ ನೋಡಿ ನಾನು ನಿಮಗೆ ತೋರಿಸ್ತೇನೆ ಇವಾಗ ತೆಗೆದು ನಮ್ಮ ಬ್ಯಾಟರ್ನ ಎಷ್ಟು ಚೆನ್ನಾಗಿ ಕಲ್ತಿರುವಂಥದ್ದು ಅಂತ. ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿರೋದು ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಇದ್ರ ಒಳಗಡೆ ನಾನು ಇವಾಗ ಅಡುಗೆ ಸೋಡಾನ ಆ್ಯಡ್ ಮಾಡ್ತಾ ಇರುವಂಥದ್ದು. ಒಂದು 1/2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ನೋಡಿ, ಅದರೊಳಗಡೆ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾನು ಇನ್ನೂ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಹಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿರೋದಾಗಿದೆ. ನೋಡಿ, ನಾವು ಇದ್ರ ಒಳಗಡೆ ಅಡುಗೆ ಸೋಡಾ ಹಾಕಿದ ತಕ್ಷಣ ಯಾವ ರೀತಿ ಗುಳ್ಳೆಗಳು ಬೌಲ್ಸ್ಗಳು ಬರ್ತಾ ಇದೆ ಅಂತ. ನೋಡಿ, ನಾನು ಇನ್ನೂ ಒಂದು ಬೌಲ್ನ ತೊಗೊಂಡಿರೋವಂಥದ್ದು. ಆ ಬೌಲ್ ಕೆಳಗಡೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅಷ್ಟು ಕಡೆ ಸ್ಪ್ರೆಡ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನೋಡಿ, ಅಷ್ಟು ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ ತಕ್ಷಣ ಈ ಒಂದು ನಾನು ಕಡಲೆಬೇಳೆ ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡಿದ್ನಲ್ವ, ಆ ಒಂದು ಹಿಟ್ಟನ್ನು ಈ ಒಂದು ಬೌಲ್ ಒಳಗಡೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಅಷ್ಟು ಹಿಟ್ಟನ್ನು ಇದ್ರೊಳಗಡೆ ಚೆನ್ನಾಗಿ ಮಿಕ್ಸ್ ಆ್ಯಡ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟ ತಕ್ಷಣ ನಾನು ಮೊದಲಿಗೆ ಒಂದು ಗ್ಯಾಸ್ ಮೇಲೆ ನೋಡಿ ಈ ರೀತಿ ಕಬ್ಬಿಣದ ಕಡಾಯಿನ ಇಟ್ಬಿಟ್ಟು ಸ್ನೇಹಿತರೆ, ಕೆಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮೇಲೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಈ ಒಂದು ಬ್ಯಾಟರ್ನ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ ಸ್ನೇಹಿತರೆ. ಒಂದು 15 ಮಿನಿಟ್ಸ್ ಆಗೋವರೆಗೂ ಇದನ್ನು ಕಾಯ್ದು ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, ನಮ್ಮ ಹಿಟ್ಟು ಯಾವ ರೀತಿ ಚೆನ್ನಾಗಿ ಉಬ್ಬಿದೆ ಅಂತ ಸ್ನೇಹಿತರೆ. ಈ ಒಂದು ಢೋಕ್ಲಾ ನೋಡಿ ಮಾಡಲು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ನೋಡಿ, ಈ ಒಂದು ಢೋಕ್ಲಾ ಯಾವ ರೀತಿ ರೆಡಿಯಾಗಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಒಂದು ಸ್ಪೂನ್ ಆಗಿರಲಿ ಅಥವಾ ನೀವು ಚಾಕು ಆಗಿರಲಿ ಸ್ನೇಹಿತರೆ, ಒಳಗಡೆ ಹಾಕಿದ್ರೆ ನಮಗೆ ಅದ್ರ ಮೇಲೆ ಹಿಟ್ಟು ಮೆತ್ತಬಾರ್ದು ಸ್ನೇಹಿತರೆ. ಅಂದರೆ ನಮ್ಮ ಈ ಒಂದು ಢೋಕ್ಲಾ ರೆಡಿಯಾಗಿದೆ ಅಂತ ತಿಳ್ಕೊಳ್ಬೇಕು. ನೋಡಿ, ಇವಾಗ ನಾನೊಂದು ಚಾಕುನ ಸಹಾಯದಿಂದ ನೋಡಿ ಯಾವ ರೀತಿ ಸೈಡಿಂದೆಲ್ಲ ಯಾವ ರೀತಿ ಈ ರೀತಿ ನಾನು ತಕ್ಕೋತಾ ಇರುವಂಥದ್ದು ಅಂತ. ಈ ರೀತಿ ಅಷ್ಟು ಕಡೆ ಚೆನ್ನಾಗಿ ತೆಗೆದುಬಿಟ್ರೆ ನಮಗೆ ಢೋಕ್ಲಾ ಈಸಿಯಾಗಿ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಇವಾಗ ಕಟ್ ಕೂಡ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂದಾಗಿ ಬಂದಿರುವಂಥದ್ದು ಸ್ನೇಹಿತರೆ. ನೋಡಿ, ಅಷ್ಟು ಕೂಡ ಒಂದೇ ಸೈಜಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಒಂದು ಢೋಕ್ಲಾ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ನೋಡಿ, ಯಾವ ರೀತಿ ನಾನು ಈಸಿಯಾಗಿ ಇದನ್ನು ಈ ರೀತಿ ನಾನು ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂಥದ್ದು ಅಂತ. ನೋಡಿ ಎಷ್ಟು ಬನ್ ರೀತಿಯಾಗಿ ಕಾಣಿಸ್ತಾ ಇದೆ, ಒಂದು ಕೇಕ್ ಆಗಿರುವಂತೆ ಈ ಒಂದು ಢೋಕ್ಲಾ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ನೋಡಿ, ತುಂಬಾ ಟೇಸ್ಟಿ ಆ್ಯಂಡ್ ಸ್ಮೂತ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇದ್ರ ಮೇಲೆ ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂದರೆ ಒಂದು ಬೌಲ್ನ ತೊಗೊಂಡಿರೋದು, ನಾನು ಅದ್ರ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡಿರೋದು. ಎಣ್ಣೆ ಕಾದ ತಕ್ಷಣ ನೋಡಿ ಇದ್ರ ಒಳಗಡೆ ಸಾಸಿವೆ ಆ್ಯಡ್ ಮಾಡ್ತಾ ಇರುವಂಥದ್ದು ಆ್ಯಂಡ್ ನೆಕ್ಸ್ಟ್ ಇದ್ರ ಒಳಗಡೆ ಕರಿಬೇವು ಹಾಗೂ ನೋಡಿ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ
ಮೆಣಸಿನ್ಕಾಯಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆನ ಕೂಡ ಇದ್ರೊಳಗಡೆ ಆ್ಯಡ್ ಮಾಡಿರುವಂಥದ್ದು. ಸಕ್ಕರೆನ ಆ್ಯಡ್ ಮಾಡಿಬಿಟ್ಟ ತಕ್ಷಣ ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ನೀರನ್ನು ಆ್ಯಡ್ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ನೀರನ್ನು ಕೂಡ ಆ್ಯಡ್ ಮಾಡಿದ ತಕ್ಷಣ ಚೆನ್ನಾಗಿ ಒಂದು ನೀರು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಕುದ ತಕ್ಷಣ ಈ ಒಂದು ನೀರು ರೆಡಿಯಾಗಿರುವಂಥದ್ದು ನೋಡಿ. ಅಷ್ಟು ಮೇಲ್ಗಡೆ ನೋಡಿ ಈ ರೀತಿ ನಾನು ಮಾಡ್ಕೊಂಡಿರುವಂಥ ನೀರನ್ನು ಈ ರೀತಿ ಆ್ಯಡ್ ಮಾಡ್ತಾ ಇರೋದು. ಮೆಣಸಿನ್ಕಾಯಿ ಎಷ್ಟು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ವ ಇದ್ರ ಮೇಲೆ ಈ ರೀತಿಯಾಗಿ ಹಾಕಿಬಿಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತಿನ್ನೋಕ್ಕಂತೂ ಸಖತ್ ಟೇಸ್ಟಿಯಾಗಿರುವಂಥ ಈ ಒಂದು ಗುಜರಾತಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ. ಗುಜರಾತ್ಗೆ ಹೋಗೋ ಅಗತ್ಯನೇ ಇಲ್ಲ ನೋಡಿ, ಮನೆಯಲ್ಲೇ ನಾವು ಯಾವ ರೀತಿ ಈ ಒಂದು ಢೋಕ್ಲನ ಮಾಡ್ಬೋದು ಅಂತ ನೋಡಿ. ಮೇಲ್ಗಡೆ ಈ ರೀತಿ ಅಷ್ಟು ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ನೋಡಿ. ಆ್ಯಂಡ್ ಇದನ್ನು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ನೀವು ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇವಾಗ ನಮ್ಮ ಈ ಒಂದು ಢೋಕ್ಲಾ ರೆಸಿಪಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ನೋಡಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೂ ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡೋದು ಮರಿಬೇಡಿ. ನೋಡಿ ನಾನು ಮುರಿದಿದ ತಕ್ಷಣ ಯಾವ ರೀತಿ ತುಂಬಾ ಸ್ಮೂತಾಗಿ ಬಂದಿರುವಂಥದ್ದು ಅಂತ ನೋಡಿ ಸ್ನೇಹಿತರೆ. ತುಂಬಾ ಈಸಿ ವೇಯಲ್ಲಿ ನಾನು ಹೇಳ್ಕೊಟ್ಟಿರುವಂಥದ್ದು ನೋಡಿ. ಹಾಗಾದರೆ ತಡ ಮಾಡಿದೆ ನೀವು ಕೂಡ ನನ್ನ ಚಾನಲ್ನ ಫಸ್ಟ್ ಟೈಮ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಪರ್ಫೆಕ್ಟ್ ಢೋಕ್ಲಾ ರೆಸಿಪಿ ಯಾವ ರೀತಿಯಾಗಿದೆ ಅಂತ ನೀವು ಕೂಡ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ ಹಾಗೂ ನೀವು ಕೂಡ ಮತ್ತೊಂದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.